45,000 50,000 ಕೊಟ್ಟಿದ್ದೀನಿ. ನಂಗೆ ಡಕ್ ತಿನ್ಬೇಕು ಅನ್ಸ್ತು. ಅನ್ಕೋಬಹುದು ಏನು ಇವರಿಬ್ರು ಲೂಸ್ ನನ್ನ ಮಕ್ಕಳು ಅಂತ. ಬಟ್ ನಿನ್ ಗರ್ಲ್ ಫ್ರೆಂಡ್ ಅಲ್ಲಿ ಇದು ನನ್ನ ಬರ್ಡೇಗೆ ಯಾಕೆ ಇವರಿಬ್ರನ್ನ ಕರ್ಕೊಂಡು ಬಂದಿದ್ದೀನಿ ಅಂತ. ಸೊ ಈ ಸ್ಟೆಪ್ ನಾವು ಇದನ್ನ ರಿಂಗ್ನ ಫ್ಲಾಟ್ ಮಾಡಕ್ಕೆ ಅಂತ ಮಾಡ್ತಿರೋದು. ಸಾರಿ, ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವಿಷಯ ಏನಂದ್ರೆ ನೀನು ಹೇಳಪ್ಪ ಈ ಸಲ. Guys, we are going on our first ever international trip. ಒಳ್ಳೆ ತಾತ್ಕಾಲಿಕ ಪಾಪ ಸ್ವಲ್ಪ ಕೋಲ್ಡ್ ಕಾಫ್ ಆಗೋಗ್ಬಿಟ್ಟಿದೆ. ಸೊ ಏನಂದ್ರೆ ಇಟ್ಸ್ ಮೈ ಬರ್ತ್ಡೇ ಗೈಸ್ ಆ್ಯಂಡ್ ಫೈನಲಿ ದಿಸ್ ಇಸ್ ಅವರ್ ಫಸ್ಟ್ ಎವರ್ ಇಂಟರ್ನ್ಯಾಷನಲ್ ಟ್ರಿಪ್ ಆ್ಯಂಡ್ ನಾವು ಹೋಗ್ತಿರೋ ಜಾಗ ಬಾಲಿ ಆ್ಯಂಡ್ ವಿ ಆರ್ ಸೂಪರ್ ಎಕ್ಸೈಟೆಡ್ ಫಾರ್ ಇಟ್. 4 ವರ್ಷದಿಂದ ಅಲ್ಲೋಗೋಣ ಇಲ್ಲೋಗೋಣ ಅಲ್ಲೋಗೋಣ ಅಂತ ಪ್ಲ್ಯಾನ್ ಮಾಡಿ ಕೊನೆಗೆ ನಾನು ಎಲ್ಲ ಪ್ಲೇಸಲ್ಲಿ ಬೇಡ ಅಂತ ಇದೆ. ಬಟ್ ಈ ಸಲ ಏನೋ ಪಾಪ ತಪ್ಕೊಂಡ್ಬಿಟ್ಟಿದ್ದೀನಿ. ಬಿಕಾಸ್ ಏನಕ್ಕಂದ್ರೆ ನನಗೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋಕೆ ಭಯನಾ ಬೇಜಾರ ಎರಡೂ 6 ಅವರ್ ಯಾರು ಕುತ್ಕೋರು. ನಾವು ಓಡಿಸ್ಕೊಂಡು ಹೋಗ್ಬೋದು. ಓಕೆ ಸರಿ ಆಯ್ತು, ಚಲೋ. ಈ ವಡೆ ಜೊತೆ ಟ್ರಿಪ್ ಹೋಗೋದಂದ್ರೆ ಒಂದು ಚಿಕ್ಕ ಮಗು ಜೊತೆ ಹೋಗುತ್ತಾರ. ವಡೆದು ವಾಟರ್ ಬಾಟಲ್, ನ್ಯಾಪ್ಕಿನ್, ಡೈಪರ್ ಅಭ್ಯಾಸ ಮಾಡ್ಕೊ. ಮಧ್ಯದಲ್ಲಿ ಹೋಗೆಲ್ಲ ಮಾಡ್ಬೇಕು. ಇವನ ಜೊತೆ ಹೋಗೋದು ಹಂಗೆ. ಗೈಸ್, ನಾನು ಆಕ್ಚುಲಿ ಇದು ನೆಕ್ ರೆಸ್ಟ್ ಲೂಸ್ ಇದೆ ಆಯ್ತಾ. ವಡೆ ನಾನು ತಗೊಂಡೆ ಇನ್ನ ಲೂಸ್ ಇದೆ ಅನ್ಬಿಟ್ಟು ಇವ್ನು ಇದನ್ನ ತಗೊಂಡ್ಬಿಟ್ಟು ಸ್ಟಫ್ ಮಾಡ್ತಿದ್ದಾನೆ. ಲೂಸ್ ಅಂತಲ್ಲ ಅವಳಿಂದ. ಇನ್ನೇನು ಮತ್ತೆ ತುರ್ಕು ನೀರು. 1 ನಿಮಿಷ. ಮೈ ಗಾಡ್, ಇಟ್ಸ್ ಸೋ ಅಗ್ರೆಸಿವ್. ಸೊ ಒಡೆಗೆ ನನಗೆ ಫ್ಲೈಟ್ ಭಯ ಆಗುತ್ತೆ ಅನ್ಬಿಟ್ಟು ಪಾಪ ವೈನ್ ಆರ್ಡರ್ ಮಾಡಿದಾಳೆ. ಕುಡ್ದ್ಬಿಟ್ಟು ಮಲ್ಕೋ ಅಂತ. ಇಟ್ಸ್ ಫ್ರಮ್ ಆಸ್ಟ್ರೇಲಿಯಾ. ವೈನ್ ಆಫ್ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕನ್, ಸೌತ್ ಈಸ್ಟರ್ನ್ ಆಸ್ಟ್ರೇಲಿಯಾ. ಹ್ಯಾಪಿ ಬರ್ತ್ಡೇ, ಚೀರ್ಸ್. Worry. Good morning. Hey. Good morning for the people who have slept. Not even close my eyes. Papa. Still good night for me. ಸರಿ, ಚಾಕ್ಬಿಟ್ವಿ. ನಿಂಗೆ ಅನಿಸ್ತಿದೆ ವಡೆ? ಇನ್ನೂ ಇಳ್ದಿಲ್ಲ ತಾಳು ವಡೆ. ಆಲ್ವೇಸ್ ಗುಡ್ ಮಾರ್ನಿಂಗ್. ಸೊ ಇವಾಗ ನಾವು ಬಾಲಿ ಲ್ಯಾಂಡ್ ಆಗಿದ್ದೀವಿ. ವಡೆ, ಟೆಲ್ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ತುಂಬಾ ಎಕ್ಸೈಟೆಡ್ ಆಗಿದೆ. ಏನಂದ್ರೆ ಇದನ್ನ ಹೇಳ್ತಾ ಇದ್ದಾರೆ ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಅಂತ ಫಸ್ಟ್ ಟೈಮ್ ಬಂದ ತಕ್ಷಣ ನಮ್ಗೆ ಇದೊಂಥರ ಅಭ್ಯಾಸ ಆಗ್ಬಿಡುತ್ತೆ. ಆದ್ರೆ ಬೇರೆ ಕಡೆ ಹೋಗ್ಬೇಕು ಅನ್ಸುತ್ತೆ. ನಾವು ಕೂತ್ಕೊಂಡು ಫ್ಲೈಟ್ ಕೂತ್ಕೊಂಡು ಚೆಕ್ ಮಾಡ್ತೀವಿ, ಇಲ್ಲೋಗೋಣ ಅದೊಂದು ಅಭ್ಯಾಸ ಆಗ್ಬಿಡುತ್ತೆ. ಬಟ್ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಟು ಕೆರೆಚ್. ಆಲ್ಸೋ ಗೈಸ್, ನಾವು ವಿ ಆರ್ 2.5 ಬಾಲಿ ಇಸ್ 2.5 hours ahead ಫ್ರಮ್ ಇಂಡಿಯಾ. ಸೊ ಇವಾಗ ಇಲ್ಲಿ ಆಲ್ರೆಡಿ 10 ಗಂಟೆ ಆಗಿದೆ. ಬೆಂಗಳೂರಲ್ಲಿ ಇವಾಗಿನ 7:30 ಅಲ್ಲ, 7:30. Thank you. Hi, brother. Thank you. It's you? It's a Oh, yeah. Mr. Sorry, this is you. ಗೈಸ್, ನಾವು ATMಗೆ ಬಂದ್ವಿ ಅಂಡ್ ಇದ್ರು ಮನಿ. ಇದು ಎಷ್ಟು ಗೊತ್ತಾ? 10,000. 10,000 ಅಲ್ಲ, 2 ಲಕ್ಷ. ಆಕ್ಚುಲಿ 2 ಲಕ್ಷ. 2 million. 200K ಗೈಸ್. 100K ಅಂದ್ರೆ 500 ರೂಪಾಯಿ. ಸೊ ನಾವು 2 million ಡ್ರಾ ಮಾಡಿದೀವಿ. ಅದಿದು ಇಂಡಿಯನ್ ರುಪೀಸ್ ಅಲ್ಲಿ 10,000. ಯಾಕೆ 3 ಗಂಟೆಗೆ ಇರೋದು, ಅದರ ಮುಂಚೆ ತಿನ್ಬಿಟ್ಟು ಹೋಗೋಣ ಅಂತ ಬಂದಿದೀವಿ ಇಲ್ಲಿ. ಬ್ಯಾಲನೀಸ್ ಹೆರಿಟೇಜ್ ಕುಸ್ಲಿ. ಸೊ ಇಲ್ಲಿ ಒಂದು ಫೇಮಸ್ ಇವ್ರದೇ ಲೋಕಲ್ ಡಿಶ್ ಇದೆ ಅಂತೆ. ಅಯ್ಯಂದೆ ಡಿಶ್ ಹೆಸರು ಅದೇನಿದೆ ಅಂತ ನೋಡೋಣ ಬನ್ನಿ. ಗೈಸ್, ಇದು ವಡೆ ಆರ್ಡರ್ ಮಾಡಿರೋದು. ಏನೋ ಆರ್ಡರ್ ಮಾಡಿದೆ ವಡೆ. ನಂಗೆ ಡಕ್ ತಿನ್ಬೇಕು ಅನ್ಸ್ತು, ಅದೇ ಸ್ವಲ್ಪ ರೈಸ್ ಕೊಟ್ಟಿದ್ದಾರೆ. ಹಾಗೆ ಸೊ ಇದು ಡಕ್ ಆಯ್ತಾ. ಅಂಡ್ ದೆನ್ ಇದೆಲ್ಲ ಅದ್ರ ಜೊತೆ ಸೈಡ್. ದಿಸ್ ಇಸ್ ಎಡ್ಮಾಮೆ, ಐ ನೋ. ದಿಸ್ ಇಸ್ ರೈಸ್ ಅಂಡ್ ದಿಸ್ ಇಸ್ ಸೋ ಚಿಕನ್ ಫ್ರೈಡ್ ರೈಸ್. ಇದು ಫ್ರೈಡ್ ರೈಸ್ ಬೇಸಿಕಲಿ. ಕೆಳಗಡೆ ಅನ್ನ, ಎಗ್ ಇದೆ. ಐ ಥಿಂಕ್ ಇದು ಚಿಕನ್ ಇದೆ. ಇಟ್ ಲುಕ್ಸ್ ಸೋ ಗುಡ್. ವಡೆ, ಹೌ ವಾಸ್ ದ ಡಕ್? ಸ್ವಲ್ಪ ಚೂವಿ. 1 piece ಬಿಟ್ಟಿದ್ದಾರೆ ನೋಡಿ. 1 piece ಅಲ್ಲ, ಫುಲ್ಲೇ ಬಿಟ್ಟಿದ್ದೀನಿ. ಎಷ್ಟೊಂದು ನಮ್ಗೆ ಚಿಕನ್ ತಿಂದು ಇದು ಒಂದ್ ಸ್ವಲ್ಪ ಟಕ್ ಅಂತ ಸ್ವಲ್ಪ ಯಾಕೋ ಅಷ್ಟು ಇಷ್ಟ ಆಗಿಲ್ಲ. ಬಟ್ ಆಯ್ತು, ಟ್ರೈ ಮಾಡಿದೆ. ನೆಕ್ಸ್ಟ್ ಟೈಮ್ ತಿನ್ನಲ್ಲ. ನೆಕ್ಸ್ಟ್ ತಿನ್ನಲ್ಲ. ಫ್ರೈಡ್ ರೈಸ್ ಅಂದ್ರೆ ಚೆನ್ನಾಗಿತ್ತು ಗೈಸ್. ಸೂಪರ್ ಆಗಿತ್ತು. ವೆರಿ ಯಮ್ಮಿ ಚಿಕನ್.
ಗೈಸ್ ನಾವಿನ್ನ ರೂಮ್ ರೀಚ್ ಆಗಿಲ್ಲ. ರೋಡ್ ಮಾತ್ರ ಫುಲ್ ಭಯಾನಕವಾಗಿದೆ ಆಯ್ತಾ. ಬಟ್ ಒಳಗೆ ಟೀ ಕುಡಿಯೋ ಆಸೆ. ಇಲ್ಲಿ ಯಾವ್ದೋ ಒಂದ್ ಅಂಗಡಿ ಹುಡ್ಕೊಂಡ್ ಬಂದಿದೀವಿ. ಭಾಷೆ ಯಾರಿಗೂ ಅರ್ಥ ಆಗ್ತಿಲ್ಲ. ನಾವೇನು ಹೇಳ್ತಿದೀವಿ, ಅವ್ರೇನು ಹೇಳ್ತಿದಾರೆ. ಬೆಸ್ಟ್ ಪಾರ್ಟ್ ಇರೋದು ಇಲ್ಲೆಲ್ಲ ಬರೀ ಜೋರಾಗಿ ಮಾತಾಡೋ. ಇದು ಬೆಸ್ಟ್ ಪಾರ್ಟ್ ಅಂದ್ರೆ ಬರೀ ಹೆಣ್ಮಕ್ಳೆ. ವುಮೆನ್ ಎಂಪವರ್ಮೆಂಟ್ ಗೈಸ್. Yeah, ನಡ್ಸೋದು seriously. ಎಲ್ಲ ಅಂಗಡಿಗೆ ಹೋದ್ರೆ ಎಲ್ಲ ಫುಲ್ ಕ್ರೇಜಿ ಆಗಿದೆ ಜಾಗ. ಸೊ ಗುಡ್. ಹಿಂಗ್ ಮಾಡ್ದೆ ಜಂಪ್ ಮಾಡುತ್ತ ಅವಡೆ. ಫೈನಲಿ ಸ್ಟೇ ರೀಚ್ ಆಗಿದ್ದೀವಿ. ಸೊ ನಾವು ಪಿಕ್ ಮಾಡಿರೋ ಜಾಗ ಇಸ್ ಆ್ಯಕ್ಚುಲಿ ತುಂಬ ಇಂಟೀರಿಯರ್, ಅಂದರೆ ಹಳ್ಳಿ ಎಲ್ಲ ದಾಟಿ ಬಂದಿರೋದು. ಇಸ್ ನಾಟ್ ಅ ಕಮರ್ಷಿಯಲ್ ಪ್ಲೇಸ್. ಸೊ ಈ ಜಾಗ ಹೆಸರು ಮ್ಯಾಜಿಕ್ ಹಿಲ್ಸ್. ಬಾಯಿ ವಡೇಲಿ ಕೂತಿದ್ದಾನೆ. ಸೊ ಇದು ರಿಸೆಪ್ಷನ್ ಏರಿಯಾ ಆ್ಯಂಡ್ ದಿಸ್ ಲುಕ್ಸ್ ಸೋ ಬ್ಯೂಟಿಫುಲ್. ಇಲ್ಲಿ ನೋಡಿ. ಸೊ ಇಲ್ಲಿ ಡಿಫ್ರೆಂಟ್ ವಿಲಾಸ್ ಇದೆ, ಸಪ್ರೇಟ್. ಎವ್ರಿಥಿಂಗ್ ಇಸ್ ಲೈಕ್ ಮೇಡ್ ಔಟ್ ಆಫ್ ಬ್ಯಾಂಬೂ. ಇಟ್ಸ್ ಸೋ ಗುಡ್. ಜಸ್ಟ್ ರೀಚ್ ದ ಪ್ಲೇಸ್. ಓ ಮೈ ಗಾಡ್, ಇಟ್ಸ್ ಸೋ ಗುಡ್. ಇಲ್ಲಿ ನೋಡಿ. ಸೊ ಇಲ್ಲಿ ಒಂದು ಪೂಲ್ ಇದೆ. ಓಕೆ, ಸೀಟಿಂಗ್ ದೇರ್ ಇಸ್ ಒನ್ ಬೆಡ್ರೂಮ್ ಹಿಯರ್. ಫುಲ್ ಓಪನ್ ವ್ಯೂ. ಇಲ್ಲಿ ಒಂದು ಸ್ವಿಂಗ್ ಇದೆ. ಇಲ್ಲಿ ಡೈನಿಂಗ್ ಏರಿಯಾ. ದಿಸ್ ಇಸ್ ಜಸ್ಟ್ ಸೋ ಕ್ರೇಜಿ. ಓಕೆ, ಇವಾಗ ಏನು ತೋರಿಸ್ತಾ ಇದ್ದಾನೆ ಇಸ್ ಗೋನಾ ಬ್ಲೋ ಯುವರ್ ಮೈಂಡ್. ದಿಸ್ ಇಸ್ ದ ಶವರ್. ಕ್ಯಾನ್ ಯು ಬಿಲೀವ್ ಇಟ್? ಓ ಮೈ ಗಾಡ್. ಇಲ್ಲಿ ವಾಶ್ರೂಮ್ ಆ್ಯಂಡ್ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ. I just cannot believe how good this is. So ಇವಾಗ ಮೇಲೆ ಹೋಗೋಣ. Look at this door. So good. ತಲೆ ಹೊಡ್ಕೊಂಡೆ. There are cats. No smoking. ಇಲ್ಲಿ ಸೀಟಿಂಗ್. ಇಲ್ಲೊಂದು ಗಿಟಾರ್ ಇಟ್ಟಿದ್ದಾರೆ. ಇಲ್ಲಿ ಒಂದು ಬೆಡ್ ಇದೆ. This. And you can lie down here. ಗೈಸ್, ಸೊ ಇದು ನನ್ನ ಇವತ್ತಿನ ಔಟ್ಫಿಟ್. ದಿಸ್ ಇಸ್ ಸೋ ಕ್ಯೂಟ್. ಸೊ ಇದು ನಾನು ಇಟ್ ಗರ್ಲಿಂದ ತೊಗೊಂಡೆ. ಐ ಆ್ಯಕ್ಚುಲಿ ಪೇಡ್ ಅರೌಂಡ್ 6,000 ಆಯಿತಾ. ಬಟ್ ಆಮೇಲೆ ನೋಡಿದೆ ಆಫರ್ ಇತ್ತು, 4Kಗಿತ್ತು ದಿಸ್ ಎಂಟೈರ್ ಸೆಟ್. ಐ ಲವ್ ಇಟ್. ನನ್ನ ವಿಡಿಯೋಗ್ರಫರ್ ಒಡೆಗೆ ಗ್ರೇಟ್ ಜಾಬ್. ಐ ಆಮ್ ಲೈಕ್ ಸೋ ಹ್ಯಾಪಿ. Like, can we just appreciate the fact that like 10-year-old Disha will be like so happy. Like idu nan first ever international trip. ನನ್ನ ಬರ್ಡೇಗೆ ನಾನು ಬಂದಿದ್ದೀನಿ ಅಂತ. ಐ ಡೋಂಟ್ ನೋ ದಟ್ ಫೀಲಿಂಗ್ ಇಸ್ ಸೋ ಗುಡ್. ಲೈಕ್ ನೀವು ಒಂದು ಸೆಟ್ ಆಫ್ ಗೋಲ್ಸ್ ಇಟ್ಕೊಳ್ತೀರಾ ಲೈಫಲ್ಲಿ ಆ್ಯಂಡ್ ದೆನ್ ವೆನ್ ಯು ಅಚೀವ್ ಇಟ್ಸ್ ಸೋ ಗುಡ್. ಲೈಕ್ ಸೋ ಗುಡ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾವಿವಾಗ 10 ಗಂಟೆಗೆ ಚೆಕ್ಔಟ್ ಮಾಡಿದ್ವಿ ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಆಮೇಲೆ ನಾನು ಪೂರ್ತಿ ತೋರಿಸ್ತೀನಿ. ಲೇಟ್ ಆದ್ವಿ, ಅದಕ್ಕೆ ತೋರ್ಸೋಕ್ಕಾಗಲ್ಲ. ವಡೇಲಿ ಪಕ್ಕದಲ್ಲಿ ಕೂತಿದ್ದಾನೆ. ಬೆಳಗ್ಗೆ ಏನು ವಡೆ? ನಿನ್ನ ಗರ್ಲ್ ಫ್ರೆಂಡಲ್ಲಿ ನೋಡ ಎಲ್ಲಿ ನೋಡ್ಬೇಕು? ತೋರ್ಸ್ಲಾ? ವ್ಲಾಗ್ ತೋರ್ಸ್ಲಾ? No, she's not showing. Don't worry. She's not showing you. Don't worry. Yeah. Just ಆಯ್ತು. ನೀನೇ ಕರ್ಕೊಂಡ್ಬಂದು ಬಳಸ್ತೀಯ ಹುಡುಗಿಗೆ. ಪಳಿಸ್ತೀಯ ಅಂದ್ರೆ ಅಳಿಸ್ತೀಯಾ? ಅದು ಅಳ್ಸಲ್ಲ. ಸೊ ಇವತ್ತು ನಾವು 2 ಜಾಗಕ್ಕೆ ಹೋಗಿ ಇನ್ನೊಂದು ಕಡೆ ಚೆಕ್ ಇನ್ ಮಾಡಬೇಕು. ಎಲ್ಲ ತುಂಬ ಚೆನ್ನಾಗಿದೆ. ಇಟ್ಸ್ ಲೈಕ್ ಸೋ ಗ್ರೀನ್ ಅಂಡ್ ಲೈಕ್ ಸೋ ಬ್ಯೂಟಿಫುಲ್ ಆ್ಯಂಡ್ what I hope your girlfriend is enjoying. Oh, you like it? Okay. Why are you doing only hand symbol? ಏನು ಫುಲ್ ಟ್ರೈನಿಂಗ್ ಕೊಟ್ಬಿಟ್ಟಿದ್ಯಾ? ಶಬ್ದ ಬಂದ್ರೆ ಶಬ್ದದಿಂದ ಉಸಿರು ಬರಬಾರ್ದು ವಿಡಿಯೋದಲ್ಲಿ. ಪಾಪ. ಆಯ್ತು. ಯಾಕೆ ಕನ್ನಡ ಅರ್ಥ ಆಗಲ್ಲ. ಕನ್ನಡ ಏನ್ ಬೇಕಾದ್ರೆ ಅರ್ಥ ಆಗತ್ತೆ. ಕಲ್ತಿದ್ದಾಳೆ. ನಾನು ಕಲ್ಸಿಲ್ವ ಸ್ವಲ್ಪ. ಅಲ್ಲ, ಯಾಕೆ ಯಾರಿಗೂ ತೋರಿಸ್ತಿಲ್ಲ? ವಾಟ್ ಇಸ್ ದ ರೀಸನ್? ದೃಷ್ಟಿ ಆಗ್ಬಿಡುತ್ತೆ ಅಂತ. ಯಾಕೆ ಕೂಡ ಯಾರಿಗೂ ತೋರಿಸ್ತಿಲ್ಲ? ಏನು ಬರೀ ಅವಳು ಕೂದಲು ತೋರಿಸಿ ಇಡೀ ಪ್ರಪಂಚಕ್ಕೆ ಇವಾಗ ಅವಳು ಕೂದಲು ಹೆಂಗೆ ಕಾಣಿಸುತ್ತೆ ಅಂತ ಗೊತ್ತು. ಕೂದಲು. ಆಮೇಲೆ ಪಾಪ ಅವಳು ಯೂಶಲಿ ಸ್ವಲ್ಪ ಜಾಸ್ತಿ ಮಾಡರ್ನ್ ಡ್ರೆಸ್ಸಸ್ ಹಾಕೋದು. ಇವಾಗ ಜಾಸ್ತಿ ಥರ ಫೋಟೋಸ್ ಹಾಕೋದ್ರಿಂದ ನಾನು ಹಾಕಲ್ಲ, ನಾನು ಬೇರೆ ಥರ ಬಟ್ಟೆ ತೊಗೋತೀನಿ, ಕುರ್ತಾ ತೊಗೋತೀನಿ ಅಂತ ಹೇಳ್ತಾ ಇದ್ದಾಳೆ. ಎಲ್ಲಿ ಕುರ್ತಾ ಸಿಗಲ್ಲ. ವಿಲ್ ಸಿ ಆನ್ ದಿ ವೇ. ಯಾ. ಸೊ ಸರಿ, ಓಕೆ. ಸೊ ಹಾಗಾಗಿ ಕುರ್ತಾ ಹಾಕ್ಸ್ಬಿಡು ಒಂದ್ಸಲಿ ತೆಗ್ಸೋದಿಲ್ಲ ಫೋಟೋ. ಥ್ಯಾಂಕ್ಸ್ ಟು ಯು ಫಾರ್ ವೆಲ್ಕಮ್. ಅಲ್ಲ ಗೈಸ್, ನೀವು ಕೇಳ್ಬೋದು ನನ್ನ ಬರ್ಡೇಗೆ ಯಾಕೆ ಇವರಿಬ್ಬರನ್ನ ಕರ್ಕೊಂಡು ಬಂದಿದ್ದೀನಿ ಅಂತ. ನನ್ನ ಬರ್ಡೇಗೆ ಒಡೆಗೆ ನಾನು ಗಿಫ್ಟ್ ಕೊಡ್ತಿರೋದು. ಒಂದು ಗರ್ಲ್ ಫ್ರೆಂಡ್ ಜೊತೆ ಫಸ್ಟ್ ಟ್ರಿಪ್. ಅವ್ನಿಗೆ ಒಬ್ಬನಿಗೆ ಹೋಗೋಕ್ಕೆ ಸ್ವಲ್ಪ ಮುಜುಗರ. ಯಾರಾದರೂ ಏನಾದರೂ ಅಂದ್ಕೊಂಡ್ರೆ, ಯಾರಾದರೂ ನೋಡ್ಬಿಟ್ಟು ಏನಾದರೂ ಗೊತ್ತಾಗ್ಬಿಟ್ರೆ, ನಮ್ಮ ಗ್ರೂಪಲ್ಲಿ ಇದ್ರೆ ಫ್ರೆಂಡ್ಸ್ ಅಂತ ಅಂದ್ಕೊಳ್ತೀವಿ ಅಂತ. ಈ ವ್ಲಾಗ್ ನೋಡಿದ ಪೇರೆಂಟ್ಸ್ ಓಕೆ ನೋಡಲ್ಲ, ಕನ್ನಡ ನೋಡಲ್ಲ ಬಿಡು. ಅಷ್ಟೆಲ್ಲ ಗೊತ್ತಾಗಲ್ಲ ಬಿಡು. ಗೊತ್ತಿದ್ರೆ ನಿಮ್ಮ ಸ್ಟೋರೀಸೇ ಹೋಗ್ತಿರ್ಲಿಲ್ಲ. ಹೌದು, ಸ್ಟೋರೀಸಲ್ಲೆಲ್ಲ ಮುಖ ತೋರಿಸಿಲ್ವಲ್ಲ. ಓಕೆ, ಸೊ ದಟ್ ಇಸ್ ದ ರೀಸನ್. ಅನ್ಕೋಬೋದು ಏನು ಇವರಿಬ್ರು ಲೂಸ್ ನನ್ನ ಮಕ್ಕಳು ಅಂತ. ದಟ್ಸ್ ವಾಟ್ ಇಟ್ ಇಸ್.
ಇವಾಗ ನಾವು ತೀರ್ಥಗಂಗಾಗಿ ಬಂದಿದ್ದೀವಿ. ಫುಲ್ ಬಿಸಿಲಿದೆ, ಅದಕ್ಕೆ ನಾನು ಇದನ್ನೆಲ್ಲ ಸ್ವಲ್ಪ ಹಾಕೊಂಡಿದ್ದೀನಿ. ಗಾಡಿನೂ ಕವರ್ ಮಾಡ್ಕೊಂಡಿದ್ದಾನೆ. ಲೆಟ್ಸ್ ಗೋ ವಡೆ, ಲೆಟ್ಸ್ ಗೋ. ಇವಾಗ ನಾವು ತೀರ್ಥಗಂಗಾ ಎಂಟ್ರೆನ್ಸಲ್ಲಿ ಇದ್ದೀವಿ. ಇಲ್ಲಿ ಅಡಲ್ಟ್ಗೆ 90,000 ಕೊಡ್ಬೇಕು ಎಂಟ್ರ್ ಆಗಬೇಕಂದ್ರೆ. ಬಟ್ ಇಲ್ಲಿ ತುಂಬ ಜನ ಬಂದ್ಬಿಟ್ಟು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡ್ತಾರೆ. ಅದರ ಚಾರ್ಜಸ್ಸು ಸಪ್ರೇಟ್ ಆಗಿದೆ. ಸೊ ದಿಸ್ ಇಸ್ ದಿ ಎಂಟ್ರೆನ್ಸ್. ಸೊ ಬ್ಯೂಟಿಫುಲ್ ಗೈಸ್. ಸೊ ಇದೇ ಜಾಗ, ಯು ಕ್ಯಾನ್ ಸಿ ಇಟ್ಸ್ ಸೋ ಬ್ಯೂಟಿಫುಲ್. ರೆಸ್ಟೋರೆಂಟ್ ಅಲ್ಲ, ಇಲ್ಲಿ ರೆಸ್ಟೋರೆಂಟ್ ಕೂಡ ಇದೆ. ಇದು ರೆಸ್ಟೋರೆಂಟ್ ಅಲ್ಲ, ಇದು ದೇವಸ್ಥಾನ ಥರ ಒಂದು ಜಾಗ ಇವ್ರಿಗೆ. ಚಪ್ಪಲಿ ಹೋಗ್ಬೋದಾ? ನಡಿ. Guys, so many fish. Oh my god, so pretty. ಅದೇ ಜಾಗ ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಬ್ಯೂಟಿಫುಲ್. ಬಿಸಿಲಿದಾದ್ರೆ ಇಲ್ಲಿ ನಾವು ಫ್ರಿಜ್ ಮ್ಯಾಗ್ನೆಟ್ ತೊಗೊಂಡ್ವಿ. 20,000 ಬಂದಕ್ಕೆ. ಇವಾಗ ನಾವು ಮ್ಯೂಸಿಯಂ ಎಂಟರ್ ಆಗ್ತಾ ಇದೀವಿ. ಇದು ತೀರ್ಥಗಂಗಾ ಮ್ಯೂಸಿಯಂ. ಫಿಲಾಸಫಿಕಲ್ ಟೀಚಿಂಗ್ ಆಫ್ ರನ್ನಿಂಗ್ ಗೌರ್ಮೆಂಟ್. ನಾವು ಇದು ರಾಮಾಯಣ ಮಹಾಭಾರತ ಎಲ್ಲ ಬರೆಯೋದಿದೆ, ಸ್ಕ್ರಿಪ್ಚರ್ ಎಲ್ಲ ಆ ಥರ ಇದೆ ಅಲ್ಲ. ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಪ್ಲೇಸ್ ಆಯಿತಾ. ಸೊ ಇನ್ನೊಂದು ಜಾಗ ಇದೆ ತೀರ್ಥ ಹಂಪಿಯುಲೆ ಅಂತ. ಅದು ಫುಲ್ ದೇವಸ್ಥಾನ ಎಕ್ಸ್ಪೀರಿಯನ್ಸ್ ಅಪ್ಯಾರೆಂಟ್ಲಿ. ಬಟ್ ದಿಸ್ ಇಸ್ ಕಂಪ್ಯಾರಿಟಿವ್ಲಿ ಲೆಸ್ ಕ್ರೌಡೆಡ್. ಯಾಕಂದರೆ ಜಾಸ್ತಿ ಜನಕ್ಕೆ ಈ ಜಾಗ ಬಗ್ಗೆ ಗೊತ್ತಿಲ್ಲ ಇನ್ನು. ಇವಾಗ ಸೋಷಿಯಲ್ ಮೀಡಿಯಾ ಪಾಪ್ಯುಲರ್ ಆಗ್ತಿದೆ. ಸೊ ಜಾಸ್ತಿ ಪಾಪ್ಯುಲರ್ ಏನೋ ಆಗಿಲ್ಲ, ಅದಕ್ಕೆ ಕಮ್ಮಿ ಜನ ನೀವು ನೋಡ್ಬೋದು. ಬಟ್ ತೀರ್ಥ ಹಂಪಿಯುಲೆಗೆ ಹೋದ್ರೆ ಅಂತೂ ಅಷ್ಟೇ ಡನ್. ಆ್ಯಕ್ಚುಲಿ ನಮ್ಮ ಡ್ರೈವರ್ ಬಾಲಿ ಸ್ವಿಂಗ್ ಕೂಡ ಸಜೆಸ್ಟ್ ಮಾಡ್ತಿದ್ರು. ಬಟ್ ನಾನು ರೀಲ್ಸಲ್ಲಿ ನೋಡಿದ್ದೀನಿ 2 hours 3 hours ವೇಟ್ ಮಾಡಬೇಕು ಅಂತ. ಬಟ್ ನಾನು ಇನ್ನೊಂದು ಜಾಗ ಹುಡುಕಿದ್ದೀನಿ, ಲಹಾಂಗನ ಸ್ವೀಟ್ ಅಂತ. ಸೊ ಮೋಸ್ಟ್ಲಿ ನೆಕ್ಸ್ಟ್ ಅಲ್ಲಿ ಹೋಗ್ತೀವಿ. ಬಟ್ ನಾವಿನ್ನೂ ಊಟನೇ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಮಾಡಿಲ್ಲ, ಲಂಚ್ ಮಾಡಿಲ್ಲ, ಬ್ರಂಚ್ ಏನೂ ಮಾಡಿಲ್ಲ. ಟೈಮ್ ಎಷ್ಟಾಗಿದೆ ಬೇಡ? 12:30 ಆಗಿದೆ. ಸೊ ಫಸ್ಟ್ ಇವಾಗ ಬೇಗ ತಿಂದ್ಬಿಟ್ಟು ವಿಲ್ ಗೋ ಟು ದ ನೆಕ್ಸ್ಟ್ ಲೊಕೇಶನ್. ಬಡೆ ಗೈಸ್, ನಾನು ಬಡೆ ಏನೋ ಜಗಳ ಆಡಿದ್ವಿ. ಜಗಳ ಅಲ್ಲ ಬಿಡು, ಅದು ಬಿಟ್ಟಾಕು. ಹುಡುಗರು ನೀವು ಥೈಲ್ಯಾಂಡ್ಗೆ ಹೋಗ್ಬೋದು, ಇಲ್ಲಿ ಬರಬೇಕು. ಹೆಣ್ಮಕ್ಳು ಎಷ್ಟು ಮುದ್ದಾಗವ್ರು ಗೊತ್ತಾ ಇಲ್ಲಿ. ಜಾಗನ ಪ್ರಮೋಟ್ ಮಾಡ್ಬೇಕಂದ್ರೆ ಈ ರೀತಿ ಸೀರಿಯಸ್ ಆಗಿ ಮುದ್ದಾಗಿದ್ದಾರೆ ಎಲ್ಲ ಮಕ್ಕಳು. ಎಲ್ಲ ಪ್ಲೇಸಲ್ಲೂ ನನಗೆ ಇಷ್ಟ ಆಗಿದೆ. ಅದೆಷ್ಟು ಜನ ಮಾಸ್ಟರ್ ಗೊತ್ತಾರಂತ. ನಿನ್ನ ಗರ್ಲ್ ಫ್ರೆಂಡ್ ವಾಶ್ರೂಮ್ಗೆ ಹೋಗಿದ್ದಾಳೆ ಅಂತ ಹಿಂಗೆಲ್ಲ ಮಾತಾಡಿದಾಳು. ವಾಪಸ್ ಬರಲಿ ಇದೆ ನಿನಗೆ. ಯಾಕೆ ಕಟ್ ಮಾಡು. ಲಂಚ್ ಮಾಡೋಕ್ಕೆ ಇಲ್ಲೇ ಬಂದ್ಬಿಟ್ಟು. ಸೊ ಯು ಕ್ಯಾನ್ ಸಿ ದಿಸ್ ಇಸ್ ಆರ್ ವ್ಯೂ. ಇಲ್ಲೇ ಒಂದು ಕೆಫೆ ಇದೆ, ಐಸ್ ಅಂಡ್ ತೀರ್ಥಗಂಗಾ ಅಂತ. ಇಲ್ಲೇ ವಿ ಆರ್ಡ್ರಿಂಗ್ ಆ್ಯಂಡ್ ಮೀಟಿಂಗ್ ಆ್ಯಂಡ್ ಗೋಯಿಂಗ್. ಬಿಕಾಸ್ ಸ್ವಲ್ಪ ಟೈಮ್ ಕ್ರಂಚ್ ಇದೆ, ಸ್ವಲ್ಪ ಟ್ರಾವೆಲಿಂಗ್ ಜಾಸ್ತಿ. ಬರೀ 2 ಜಾಗ ನೋಡ್ತಿರೋದು. ನಾವು ಹೋಗ್ತಿರೋ ಜಾಗ ಎಲ್ಲ ಕಾಡು ಮಧ್ಯ ಇದೆ. ಎಲ್ಲ ಕಡೆ ರೋಡ್ ಫುಲ್ ಹಿಂಗೆ ಘಾಟ್ ಸೆಕ್ಷನ್ ಥರ ಇದೆ. ಇದರಲ್ಲಿ ಸರಿಯಾಗಿ ಕಾಣಿಸಲ್ಲ, ಬ್ಲೀಚ್ ಆಗ್ತದೆ. ಬಟ್ ಎನಿವೇಸ್ ನಾವು ತುಂಬ ಆಫ್ ಬೀಟ್ ಜಾಗಗಳನ್ನ ಪಿಕ್ ಮಾಡಿದ್ದೀವಿ. ನಾನು ಸೊ ಎಕ್ಸೈಟೆಡ್. ಬಟ್ ನಿಮ್ಮ ಗರ್ಲ್ ಫ್ರೆಂಡ್ ವಾಂತಿ ಬರ್ತಿದೆ ಅಂತ ಮಲಗಿಸ್ಬಿಟ್ಯಾ? ಪಾಪ ಅದು ರೋಡ್ ಹಂಗಿದೆ ಇಲ್ಲಿ. ಅಂದ್ರೆ ಹೆಂಗಂದ್ರೆ ಅಟ್ಲೀಸ್ಟ್ ನಮ್ಮ ಕಡೆ ಹಿಂಗಿರುತ್ತೆ ಅಪ್ಪು, ಇಲ್ಲ ಹಂಗಲ್ಲ, ಹಿಂಗೆ ಸೀದಾ ಅಪ್ಪು. ಗೈಸ್, ನಾವು ಸೊ ಇವಾಗ ಲಹಂಗನ್ ಸ್ವೀಟಿಗೆ ಬಂದಿದ್ದೀವಿ. ಇಲ್ಲಿ ಮೇಲೆ ಹೋಗಬೇಕು, ಒಂದು ಗಾಡಿ ಕೊಟ್ಟಿದ್ದಾರೆ ಅವರು. ಗೋ ಅಲ್ಲಿ ಈ ಥರದ್ದೆಲ್ಲ ಇರುತ್ತೆ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಸ್ಪೆಷಲಿ ನಾನು ಟ್ರಾವೆಲ್ ಮಾರ್ಟ್ಗೆ ಎಕ್ಸ್ಟ್ರಾ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾನು ಕ್ಲಿಯರಾಗಿ ಹೇಳಿದೆ, ನಂಗೆ ತುಂಬ ಜಾಸ್ತಿ ಕ್ರೌಡೆಡ್ ಪ್ಲೇಸಸ್ ಬೇಡ, ಓವರ್ ಪಾಪ್ಯುಲೇಟೆಡ್, ತುಂಬ ಕಮರ್ಷಿಯಲ್ ಪ್ಲೇಸಸ್ ಬೇಡ, ಲೈಕ್ ಆಫ್ ಬೀಟ್ ಪ್ಲೇಸಸ್ ಬೇಕು ಅಂತ. ಸೊ ವಿ ಹ್ಯಾವ್ ಕಮ್ ಟು ಲಹಂಗನ್ ಸ್ವೀಟ್. ವಾಟ್ ಆರ್ ಯು ಹ್ಯಾಪಿ? I'm happy, also not so happy because my baby is not coming. She want to take rest on. But the reason why I'm happy because Travel Mart ಗೆ special thanks. Because ಎಲ್ಲರೂ ನೋನ್ ಪ್ಲೇಸಸ್ ಹೋಗ್ತಾರೆ ಬಾಲಿಗೆ. ಬಟ್ ನಾವು ಒಂಥರ ಅನ್ಟಚ್ ಪ್ಲೇಸ್ಗೆ ಹೋಗೋಣ, ಜಾಸ್ತಿ ಎಕ್ಸ್ಪ್ಲೋರ್ ಮಾಡದಿರೋ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿದ ತಕ್ಷಣ ಅವ್ರು ಒಪ್ಕೊಂಡು, ಪಾಪ ಇಲ್ಲಿರೋ ಡ್ರೈವರ್ಗೆ ಸ್ವಲ್ಪ ಕಿರಿಕ್ ಮಾಡಿದ್ರೆ ಅದು ಪರವಾಗಿಲ್ಲ, ಅವ್ರು ಕನ್ವಿನ್ಸ್ ಎಲ್ಲ ಮಾಡಿ ನಮ್ಮನ್ನ ನೋಡಿ. ಲುಕ್ ಅಟ್ ದಿಸ್, ಇಟ್ಸ್ ಸೋ ನೈಸ್, ಸೋ ಬ್ಯೂಟಿಫುಲ್. ಗೈಸ್, ಈ ಜಾಗ ನೋಡಿ. ಓ ಮೈ ಗಾಡ್, ಇಟ್ಸ್ ಸೋ ಪ್ರಿಟಿ. I love it guys. ನೀವು ಯಾರಾದರೂ ಬಾಲಿಗೆ ಬರ್ತಾ ಇದ್ರೆ, ಇಫ್ ಯು ವಾಂಟ್ ಆಫ್ ಬೀಟ್ ಪ್ಲೇಸಸ್, ಪ್ಲೀಸ್ ಕಮ್ ಟು ಲಹಂಗನ್ ಸ್ವೀಟ್. ದ ವ್ಯೂ ಇಸ್ ಜಸ್ಟ್, ಐ ಕ್ಯಾನಾಟ್ ಟೆಲ್ ಯು, ಇಟ್ಸ್ ಸೋ ಗುಡ್. ಸೊ ಇದು ಕೊರೋನಾ ಥರನೇ ಇಲ್ಲಿ ಬಿಯರ್ ತೊಗೊಳಕ್ಕೆ ಬಂದಿದ್ದೀವಿ. ಇದು 40 ಹೇಳು ಎಷ್ಟು? 45,000, 50,000 ಕೊಟ್ಟಿದ್ದೀನಿ ಒಂದು ಬಿಯರ್ಗೆ. 5,000 ವಾಪಸ್ ಕೊಟ್ಟರು. ಅದಕ್ಕೆ ವಡೆ ಕೇಳಿದೆ, ಇದು ಫುಲ್ ಟ್ರೇ ಕೊಡ್ತೀರಾ ಅಂತ. ಗೈಸ್, ಸೊ ಇಲ್ಲಿ ಬಾಲಿಯಲ್ಲಿ ದಿಸ್ ಅನದರ್ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ, ಇಲ್ಲಿ ಸಿಲ್ವರ್ ಪ್ರೈಸ್ ತುಂಬ ಕಮ್ಮಿ ಇದೆ ಆಯಿತಾ. ಸೊ ನೀವು ಇಲ್ಲಿ ಬಂದುಬಿಟ್ಟು ಸಿಲ್ವರ್ ರಿಂಗ್ಸ್ನ ಕಸ್ಟಮೈಸ್ ಮಾಡ್ಕೋಬೋದು. ಸೊ ನಾನು ವಡೆ ಈ ಜಾಗಕ್ಕೆ ಬಂದಿದ್ದೀವಿ. ವಿ ಆರ್ ಗೋಯಿಂಗ್ ಟು ಗೆಟ್ ಅವರ್ ನೇಮ್ಸ್. ವಡೆ ಅಂತ ನಾವಿಬ್ಬರು ಹಾಕಿಸ್ಕೊಳ್ತೀವಿ ಇವಾಗ. ವಡೆ ಗರ್ಲ್ ಫ್ರೆಂಡ್ ಬಗ್ಗೆ ಗೊತ್ತಿಲ್ಲ ನನಗೆ. ಸೊ ಇಲ್ಲಿ ಬೇಸಿಕಲಿ ನಾವು ಸಿಲ್ವರ್ ಕ್ಲಾಸ್ ತೊಗೊಳಕ್ಕೆ ಬಂದಿದ್ದೀವಿ. ನಾವೇ ನಮ್ಮ ರಿಂಗ್ನ ಕಸ್ಟಮೈಸ್ ಮಾಡ್ತೀವಿ. ಯು ಕ್ಯಾನ್ ಸಿ ದಿಸ್ ಇಸ್ ದ ಸ್ಟೋರ್.
ವಡೆ ಏನು ವಡೆ ಏನು ಬರ್ಸ್ಕೊಳ್ತೀಯ ನೀನು ನಿನ್ನ ಗರ್ಲ್ ಫ್ರೆಂಡ್ನ ಬಿಟ್ಬಿಟ್ಟು? ಸದ್ಯಕ್ಕೆ ಒಡೆ ಅಂತ ಬಸ್ಕೊಡೋದು. ನಾವಿಬ್ರು ವಡೆ ಅಂತ ಬರ್ಸ್ಕೊಳ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ ಇದರ ಪ್ರೈಸ್ ಬರ್ತಿದೆ. ಸೊ ನಾವಿಲ್ಲಿ 1 hour ಸಿಲ್ವರ್ ಕ್ಲಾಸ್ ತಗೊಳ್ತಾ ಇದ್ದೀವಿ. ಅದರ ಹೆಸರು ನಾವೇ ಬರೀತಾ ಇದ್ದೀವಿ. ಸೊ ಇಬ್ಬರಿಗೆ 1 hour ಕ್ಲಾಸ್ ಸೇರಿ 13,000 ಕನ್ವರ್ಷನ್ ಆದಮೇಲೆ ಅವ್ರು ಹೇಳಿದ ಪ್ರಕಾರ 17 million IDR. ಏನು ಮಾಡಿ ನಿನ್ನ ಗರ್ಲ್ ಫ್ರೆಂಡ್ಗೂ ಏನಾದರೂ ಮಾಡಿಸ್ತೀಯಾ? Girl friend, it's too early. Let her first accept my proposal first. Then I'll do. Put this cut this vlog. What if she see this? ಅವಳಿಗೆ ಹೇಳ್ತೀನಿ, ನಾನು ತೋರಿಸ್ತೀನಿ. ಗೈಸ್, ಸೊ ಇದು ಸಿಲ್ವರ್ ಮೇಕಿಂಗ್ ಕ್ಲಾಸ್. ಇಲ್ಲಿ ವೇರ್ ಆರ್ ವಿ ಸಪೋಸ್ ಟು ಸಿಟ್? ಸೊ ಇವಾಗ ನಾನು ರಿಂಗ್ ಸೈಜ್ನ ಚೆಕ್ ಮಾಡ್ತಿದ್ದಾರೆ. ಸೊ ಇದು ಬಾಲಿಯಲ್ಲಿ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಜಾಸ್ತಿ ಜನ ಮಾಡಿರೋದು ನೋಡಿಲ್ಲ. ಆ್ಯಂಡ್ ಐ ಥಿಂಕ್ ಸದ್ಯಕ್ಕೆ ಸಿಲ್ವರ್ ರೇಟ್ ನೋಡ್ತಾ ಇದ್ದೆ ನಾವು ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ. ಐ ಥಿಂಕ್ ಆ್ಯಸ್ ಆಫ್ ಟುಡೇ 2 ಲಕ್ಷ ಇದೆ. 280 ಇದೆ 1 ಗ್ರಾಮ್ದು. ಇಲ್ಲಿ ತುಂಬ ಕಮ್ಮಿ ಇದೆ ಅಂತ ನಾನು ಆಲ್ರೆಡಿ ವೀಡಿಯೋಸಲ್ಲಿ ನೋಡಿದೆ. ಸೊ ಇವಾಗ ಐ ಶುಡ್ ಕಟ್? ಸೊ ಈ ಸ್ಟೆಪ್ನ ನಾವು ಇದನ್ನ ರಿಂಗ್ನ ಫ್ಲಾಟ್ ಮಾಡೋಕ್ಕೆ ಅಂತ ಮಾಡ್ತಿರೋದು. ಸಾರಿ ಮೋರ್ ಗೈಸ್, ವಡೆ ಮಾಡ್ತಿದ್ದಾನೆ ನೋಡಿ. ಅವನದು ಆಲ್ಮೋಸ್ಟ್ ಆಗಿದೆ ಅವನದು. How do you say hello? Hello in Indonesia. How do you greet? How do you say hello? What did you tell? Om Swastiastu. We're good. Very good. Can I help you? Yeah, our check-in. You see? Travel Mart, Disha. Yes. 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 Can we Yes. borrow your passport? Yes. Please? We need both of you. So guys, ನಾವು ಇವಾಗ ರಾಯಲ್ ಪಿತಾಮಗರ್ ಅಂತ ಬಂದಿದ್ದೀವಿ ಹೋಟೆಲ್ಗೆ. and it's a very nice hotel. So it is this the hotel. It's a very nice hotel ಅಂತ ನಮ್ಮ ಡ್ರೈವರ್ ಹೇಳ್ತಾ ಇದ್ರು, ದೇಬಿ ಅವರು. Thanks to Travel Mart, and we are just filling the details. Hey. It is so beautiful. It's ದೊಡ್ಡದಾಗಿದೆ. Thank you. ಸ್ವಸ್ತಿ ಅಸ್ತು. So now we'll assist you to get welcome drinks. Yeah. And like Lakshmi, she will escorting you. Okay. Please follow Lakshmi. ಸ್ವಸ್ತಿ ಅಸ್ತು. It's so pretty. ಏನು ವಡೆ ನಿನ್ನ ಗರ್ಲ್ ಫ್ರೆಂಡ್ ಅಲ್ಲಿ? She's coming. She's shy. She's camera shy. Okay, please. You guys don't make fun of her. ಆಯ್ತು, ಅವಳಿಗೋಸ್ಕರ ಉಂಗ್ರ ಮಾಡಿದ್ ಹೇಳಲ್ವಾ ವ್ಲಾಗಲ್ಲಿ? ಇದು ನಿಂದು, ಅವಳದು ಅಲ್ಲ. ಅವಳಿಗೆ ಅಟ್ಲೀಸ್ಟ್ ವ್ಲಾಗಲ್ಲಿ ಹೇಳು ಮಾಡಿದ್ಯಾ, ಏನು ಮಾಡಿದೆ ಅಂತ. ಅವಳಿಗೋಸ್ಕರ ಸ್ವೀಟ್ ಆರ್ಟ್ ಅಂತ ಮಾಡಿದ್ದೀನಿ, ಮಾಡಿಸಿ ಅವಳು ಕೊಟ್ಟಿದ್ದೀನಿ. ಅವಳಿಗೆ ಎಷ್ಟು ಖುಷಿ ಆಯ್ತು ಹೇಳು? ತುಂಬಾ ಖುಷಿ ಆಯ್ತು. ನನ್ನ ಮುಂದೆನೆ ಮುತ್ತು ಕೊಟ್ಬಿಟ್ಲು. ಅದು ಮುತ್ತೆಲ್ಲ ಕೊಟ್ಬಿಟ್ಟು ಅವಳು ಹಾಕೊಂಡಿಲ್ಲ. ಯಾಕೆ ಹಾಕೊಂತಲ್ಲ ಗೊತ್ತಿಲ್ಲ ನನಗೆ. ತುಂಬ ಬೇಜಾರಾಗ್ತಾ ಇದೆ. ಸೊ ಲೆಟ್ಸ್ ಸಿ. ಯಾಕಂದ್ರೆ ನಾವಿಬ್ರು ವಡೆ ಅಂತ ಹಾಕಿದ್ರೆ ಅವಳಿಗೆ ಬೇಜಾರಾಗಲ್ವಾ? ಏನು ವಡೆ ನೀನು? ಇಲ್ಲ ಬೆಸ್ಟ್ ಫ್ರೆಂಡ್ ಜೊತೆ ಬಾ. ಇಲ್ಲ ಗೈಸ್, ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಡುವಾಗ ಈ ಕಿಮೋನೋ ಕೂಡ ಇಟ್ಟಿದ್ರು. ದಿಸ್ ಇಸ್ ಸೋ ಕ್ಯೂಟ್ ಅಂಡ್ ಐ ಜಸ್ಟ್ ವಾಂಟೆಡ್ ಟು ವೇರ್ ಇಟ್. ಐ ಥಿಂಕ್ ಐ ಆಮ್ ಗೋಯಿಂಗ್ ಟು ಗೋ ಟೇಕ್ ಅ ಬಾತ್. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಫಾರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.